ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದಿತ್ಯ ವಿ ಲಂಕೇನವ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ಬಾಗಲಕೋಟೆ. ಮಂಡ್ಯಗೌಡ ಸರ್ ಅವರ ಕ್ಲಾಸಸ್ ಮತ್ತು ನೋಟ್ಸ್ಗಳು ತುಂಬಾ ಉಪಯುಕ್ತವಾಗಿವೆ. ಇವರು ಹೇಳಿದ ಹಾಗೆ ನಾನು ಮುಂಜಾನೆ 1:30 ಗಂಟೆ ಹಾಗೂ ಸಾಯಂಕಾಲ 1:30 ಗಂಟೆ ಓದಿ ಈ ಬಾರಿ ನವೋದಯ ಪರೀಕ್ಷೆಯಲ್ಲಿ 80ಕ್ಕೆ 79 ಅಂಕಗಳನ್ನು ಪಡೆದಿದ್ದೇನೆ. ಗುರಿ ತೋರಿಸಿದವರೇ ಸರಿಯಾದ ಗುರು. ಇವರೇ ನಮ್ಮ ಮಂಡ್ಯಗೌಡ ಸರ್. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಈಗ ತಾನೇ ಒಂದು ವಿಡಿಯೋ ನೋಡಿದ್ರಲ್ಲ, ಸಣ್ಣ ವಿಡಿಯೋ. ಆ ಹುಡುಗನ ಹೆಸರು ಆದಿತ್ಯ ಅಂದ್ಬಿಟ್ಟು ಬಾಗಲಕೋಟೆಯಿಂದ. ಆಯ್ತಾ, ಈಗ ಒಂದು 2 ದಿನದ ತನಕ ಈ ಹುಡುಗ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. 2 ದಿನದಿಂದ ಇವ್ರ ತಾಯಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು, ಆಮೇಲೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿದ್ರು. ಏನು ಗೊತ್ತಾ, ಈ ಹುಡುಗ ಏನು ಮಾಡಿದ್ದಾರೆ ಅಂದರೆ ಲಾಸ್ಟ್ 1 ವರ್ಷದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬೆಳಿಗ್ಗೆ 1:30 ಗಂಟೆ ಸಾಯಂಕಾಲ 1:30 ಗಂಟೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಆಯ್ತಾ, PDF ನೋಟ್ಸ್ ಎಲ್ಲ ನಾನು ಪ್ರತಿಯೊಂದು ವಿಡಿಯೋ ಕೆಳಗಡೆ ಹಾಕಿದ್ದೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ತಗೊಂಡು ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ. ಬೆಳಿಗ್ಗೆ 1:30 ಗಂಟೆ ಸಾಯಂಕಾಲ 1:30 ಗಂಟೆ ಪ್ರಾಕ್ಟೀಸ್ ಮಾಡಿ ನವೋದಯ ಪರೀಕ್ಷೆ ಆಯ್ತಲ್ಲ ಡಿಸೆಂಬರ್ 13ನೇ ತಾರೀಕು, ಲಾಸ್ಟ್ ವೀಕು, ಆ ಪರೀಕ್ಷೆಯಲ್ಲಿ 80 ಕ್ವಶನ್ಗೆ 79 ಸರಿ ಉತ್ತರ ಮಾಡಿದ್ದಾರೆ. ಒಂದೇ ಒಂದು ಮಿಸ್ಟೇಕ್ ಮಾಡಿರೋದು. 80 ಕ್ವಶನ್ಗೆ 79 ಸರಿ ಉತ್ತರ ಮಾಡಿದರೆ, ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದು. ಇದನ್ನ 100 ಏನಾರ ಕನ್ವರ್ಟ್ ಮಾಡಿದ್ರೆ, 100ಕ್ಕೆ ಏನಾರ ಕನ್ವರ್ಟ್ ಮಾಡಿದ್ರೆ 98.75 ಆಗುತ್ತೆ. 98.75 ಅಂದ್ರೆ 99% ಆಗುತ್ತೆ. ಆಯ್ತಾ, ಈ ಹುಡುಗ ಮನೇಲೇ ಕೂತ್ಕೊಂಡು ಕೋಚಿಂಗ್ ಹೋಗ್ದಂತೆ 99% ತೆಗೆದಿದ್ದಾರೆ, ಬರೀ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು. ಇದು ಈ ಹುಡುಗನ ಒಂದು ರೀತಿ ಏಕಲವ್ಯ ಅಂತ ಹೇಳ್ಬೋದು. 21ನೇ ಶತಮಾನದ ಏಕಲವ್ಯ ಅಂತ ಹೇಳ್ಬೋದು. ಏಕಲವ್ಯ ಮಹಾಭಾರತ ಎಲ್ಲ ನೋಡಿರ್ತಾರೆ ನೀವು. ನೋಡಿ, ನಾನು ಪ್ರತಿ ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಯಾರು ಕೋಚಿಂಗ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಈ ಕೋಚಿಂಗ್ ಸೆಂಟರ್ಗೆ ಟ್ರಾವೆಲ್ ಟೈಮ್ ಇದ್ದಿಲ್ಲ, ಮನೆಯಿಂದ ಕೋಚಿಂಗ್ ಸೆಂಟರ್ಗೆ, ಕೋಚಿಂಗ್ ಸೆಂಟರಿಂದ ಮನೆಗೆ ಆ ಟ್ರಾವೆಲ್ ಟೈಮ್ ಇದ್ದಿಲ್ಲ, 1ರಿಂದ 1:30 ಗಂಟೆ. ಅದೇ 1:30 ಗಂಟೆನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕೂತ್ಕೊಂಡು ಬಿಗಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮನೇಲೇ ಕೂತ್ಕೊಂಡು ನವೋದಯ ಪಾಸ್ ಆಗ್ಬೋದು ಅನ್ನೋದಕ್ಕೆ ಈ ಹುಡುಗ ರಿಯಲ್ ಲೈಫ್ ಎಕ್ಸಾಂಪಲ್. ಆಯ್ತಾ, ಇದರಿಂದ ಏನಾಗುತ್ತೆ ಅಂದ್ರೆ ಮೇಯ್ನು ಟ್ಯೂಷನ್ ಫೀಸ್ ಉಳಿಯುತ್ತೆ. ಒಂದು 10ರಿಂದ 15 ಸಾವಿರ ಇರುತ್ತೆ ಟ್ಯೂಷನ್ ಫೀಸ್ ಇರುತ್ತೆ. ಮತ್ತೆ ಅದಕ್ಕೆ ಹೋಗೋ ಬರೋ ಖರ್ಚಿತ್ತಲ್ಲ, ಪೆಟ್ರೋಲ್ ಚಾರ್ಜ್, ಅದೊಂದು 10ರಿಂದ 15 ಸಾವಿರ ಆಗುತ್ತೆ. ಟೋಟಲ್ ಆಗಿ ಕಡಿಮೆ ಅಂದ್ರು 25 ಸಾವಿರ ದುಡ್ಡು ಉಳಿಯುತ್ತೆ. ದುಡ್ಡು ಸೆಕೆಂಡರಿ. ಅದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಮಗುದು ಎನರ್ಜಿ. ಮಗು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಸ್ಕೂಲೆಲ್ಲ ಹೋಗಿರ್ತಾರೆ, ಆಲ್ರೆಡಿ ಟಯರ್ಡ್ ಆಗಿ ಬಂದಿರ್ತಾರೆ. ಪುನಃ ಮಗುನ ಟ್ಯೂಷನ್ ಕಳ್ಸಿದ್ರೆ ಅಲ್ಲೇ ಅರ್ಧ ಎನರ್ಜಿ ಡ್ರೈನ್ ಆಫ್ ಆಗಿರುತ್ತೆ. ಆಯ್ತಾ, ಮಗುದು ಎನರ್ಜಿ ಉಳಿಯುತ್ತೆ, ಟೈಮ್ ಉಳಿಯುತ್ತೆ. ಆಯ್ತಾ, ಸೊ ಅದೊಂದು ಆಡೆಡ್ ಅಡ್ವಾಂಟೇಜ್ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ. ಮತ್ತೆ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಇದೊಂದು ರೀತಿ 1-to-1 ಟೀಚಿಂಗ್ಗೆ, ಒಬ್ಬ ಟೀಚರು ಒಂದು ಸ್ಟೂಡೆಂಟ್ ಪಾಠ ಮಾಡ್ದಂಗೆ. ಸಾಮಾನ್ಯವಾಗಿ ಕೋಚಿಂಗ್ ಸೆಂಟರ್ಲಿ 30-40 ಜನ ಮಕ್ಕಳು ಇರ್ತಾರೆ, ಒಬ್ಬೊಬ್ರು ಒಂದೊಂದು ಲೆವೆಲ್ ಇರ್ತಾರೆ. ಆಯ್ತಾ, ಇದ್ರಲ್ಲಾದ್ರೆ ಪ್ರತಿದಿನ 5 ಲೆಕ್ಕನಾರು ಮಾಡ್ಬೋದು, 50 ಲೆಕ್ಕನಾರು ಮಾಡ್ಬೋದು. ಇದೊಂದು ಅಡ್ವಾಂಟೇಜ್ ಮಕ್ಕಳದು ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಉಳಿಯುತ್ತೆ, ಮತ್ತೆ ದುಡ್ಡು ಸೇವ್ ಆಗುತ್ತೆ ಪೇರೆಂಟ್. ಮತ್ತೆ ಇವ್ರು ಹೋಗೋಕೊಂದಾಳು, ಬರೋಕೊಂದಾಳು, ಅದೆಲ್ಲ ಮಿಗುತ್ತೆ. ಅದರಿಂದ ಮನೇಲೇ ಕೂತ್ಕೊಂಡು ಓದಿದ್ರೆ ಮಕ್ಕಳು 100% ನವೋದಯದಲ್ಲಿ ಮ್ಯಾಕ್ಸಿಮಮ್ ಪಾಸ್ ಆಗ್ಬೋದು ಅಂತ ಈ ಮೂಲಕ ನಿಮ್ಗೆ ಹೇಳ್ತೀನಿ. ಇನ್ನೊಂದು ನೋಡಿ, ಈ ಕೋಚಿಂಗ್ ಸೆಂಟರ್ ಫೀಸ್ ಇಲ್ಲ, ಅದ್ರ ಬದಲು ಒಂದು ಒಳ್ಳೆ ಲ್ಯಾಪ್ಟಾಪ್ ತಗೊಳ್ಳಿ. ತಗೊಂಡು ಅದರಲ್ಲಿ ಇಂಟರ್ನೆಟ್ ಕನೆಕ್ಷನ್ ನೋಡಿಕೊಂಡು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡಿ. ಇದರಿಂದ ಮಕ್ಕಳದು ಒಂದು ಕಂಪ್ಯೂಟರ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಮತ್ತೆ ಸೆಲ್ಫ್ ಸ್ಟಡಿ ಕೆಪಾಸಿಟಿ ಬರುತ್ತೆ ಮಕ್ಕಳಿಗೆ. ಕೋಚಿಂಗ್ ಸೆಂಟರ್ಗೆ ಹೋಗದಂತೆ ಮನೇಲೆ ಕೂತ್ಕೊಂಡು ಓದೋದು ಒಂದು ರೀತಿ ಸೆಲ್ಫ್ ಸ್ಟಡಿ ಇದ್ದಂಗೆ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮುಂದೊಂದು ದಿನ ಮನೇಲೆ ಕೂತ್ಕೊಂಡು ಓದಿ UPSC ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು. ಆಯ್ತಾ, ಅದನ್ನೆಲ್ಲ ಗೈಡೆನ್ಸು ನಾನು ಮುಂದೊಂದು ದಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಈ ವರ್ಷ ಏನು ಪ್ಲಾನ್ ಮಾಡಿದ್ದೀನಿ ಅಂದರೆ, ನವೋದಯ ರಿಸಲ್ಟ್ ಬಂದಾದ್ಮೇಲೆ ಯಾರ್ಯಾರು ನಮ್ಮ ಕೋಚಿಂಗ್ ಸೆಂಟ್ರಲ್ಲಿ ಅಂದರೆ ನಮ್ಮ ಆನ್ಲೈನ್ ವಿಡಿಯೋ ನೋಡಿಕೊಂಡು ನವೋದಯ ಪಾಸ್ ಆಗಿದ್ದಾರೆ ಅವ್ರನ್ನೆಲ್ಲ ಒಂದು ಸಣ್ಣ ಫಂಕ್ಷನ್ ಕರಿತಾ ಇದ್ದೀವಿ. ಸಣ್ಣ ಫಂಕ್ಷನ್ ಮತ್ತೆ ಯಾರ್ಯಾರು ಯೂಟ್ಯೂಬ್ ಬರೀ ಕೋಚಿಂಗ್ ಸೆಂಟರ್ ಹೋಗದಂತೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಪಾಸ್ ಆಗಿದ್ದಾರೆ ಅವ್ರಿಗೆಲ್ಲ ಒಂದು ಸಣ್ಣ ಪ್ರೈಸ್ ಕೊಡ್ತಾ ಇದ್ದೀನಿ. ಆಯ್ತಾ, ಏಕಲವ್ಯ ಪ್ರಶಸ್ತಿ ಅಂದ್ಬಿಟ್ಟು ಕೊಟ್ಬಿಟ್ಟು ಅವ್ರಿಗೆ ಮುಂದೆ ಏನು ಮಾಡಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಮುಂದೆ UPSC ಕ್ರ್ಯಾಕ್ ಮಾಡಬಹುದು ಅಂದ್ಬಿಟ್ಟು ಒಂದು ಮಾರ್ಗದರ್ಶನ ಕೊಡ್ತೀನಿ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನವೋದಯ ಎಕ್ಸಾಮ್ ಕ್ವಾಲಿಫೈ ಆಗ್ತಾರೋ ಅವರೆಲ್ಲ ದಯವಿಟ್ಟು ಮಂಡ್ಯಕ್ಕೆ ಬನ್ನಿ. ಆಯ್ತಾ, ನಿಮ್ಗೊಂದು ಸಣ್ಣ ಸನ್ಮಾನ ಅಂದರೆ ಒಂದು ಸಣ್ಣ ಪ್ರೈಸ್ ಕೊಡ್ತೀನಿ. ಮತ್ತೆ ಮುಂದೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ UPSC ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು, ಯಾವುದೇ ಕೋಚಿಂಗ್ ಇಲ್ಲದಂತೆ ಅನ್ನೋದನ್ನ ಮಾರ್ಗದರ್ಶನ ಕೊಡ್ತೀನಿ. ಆದ್ದರಿಂದ ಪೂರ್ತಿ ಕರ್ನಾಟಕದಲ್ಲಿ ಯಾರ್ಯಾರು ನೋಡ್ತಾ ಇರ್ತೀರೋ ಈ ವಿಡಿಯೋನ, ಬೇರೆ ಮಕ್ಕಳು ಬರ್ಬೋದು, ಅವ್ರದ್ದೆಲ್ಲ ನಾಲೆಜ್ ಎಲ್ಲ ಇಂಪ್ರೂವ್ ಆಗುತ್ತೆ. ಮನೇಲೆ ಕೂತ್ಕೊಂಡು ಯಾವ ರೀತಿ ಟ್ರೈನ್ ಅಪ್ ಆಗ್ತಾರೆ ಅಂದ್ಬಿಟ್ಟು ಈ ಮಕ್ಕಳೆಲ್ಲ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಯ್ತಾ, ಒಬ್ಬೊಬ್ರು ಒಂದೊಂದು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ, ಟೆಕ್ನಿಕ್ ಯೂಸ್ ಮಾಡಿರ್ತಾರೆ. ಆಯ್ತಾ, ಮತ್ತೆ ಟೈಮು ಬೆಳಿಗ್ಗೆ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರು, ಸಾಯಂಕಾಲ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರು ಮನೇಲೆ ಕೂತ್ಕೊಂಡು. ಮತ್ತೆ ಇದಕ್ಕೆಲ್ಲ ಬಹುಮುಖ್ಯ ಕಾರಣ ಅವ್ರ ಪೇರೆಂಟ್ ಕೂತ್ಕೊಂಡು ಮಾರ್ಗದರ್ಶನ ಮಾಡಿಕೊಟ್ಟಿರ್ತಾರೆ. ಆಯ್ತಾ, ಮತ್ತೆ ಮಾಡೆಲ್ ಪೇಪರ್ ಎಲ್ಲ ಟೆಸ್ಟ್ ಏನ ಕೊಟ್ಟು ಅದನ್ನೆಲ್ಲ ಕರೆಕ್ಷನ್ ಎಲ್ಲ ಪೇರೆಂಟ್ ಎಲ್ಲ ಮಾಡಿ ನನಗಿಂತ ಜಾಸ್ತಿ ಅವ್ರು ಎಫರ್ಟ್ ಹಾಕಿರ್ತಾರೆ. ಸೊ ಇದೆಲ್ಲ ನಿಮಗೆ ಕಂಪ್ಲೀಟ್ ನಾಲೆಜ್ ಬರುತ್ತೆ.
ಅದಕ್ಕೋಸ್ಕರ ನವೋದಯ ಪರೀಕ್ಷೆ ಮುಗಿದಾದ್ಮೇಲೆ ಮಂಡ್ಯದಲ್ಲಿ ಒಂದು ಸಣ್ಣ ಫಂಕ್ಷನ್ ಇರುತ್ತೆ, ಗೆಟ್ ಟುಗೆದರ್ ಥರ. ದಯವಿಟ್ಟು ಯಾರ್ಯಾರು ನಮ್ಮ ಆನ್ಲೈನ್ ಕೋಚಿಂಗ್ ನೋಡಿಕೊಂಡು ನವೋದಯ ಎಕ್ಸಾಮ್ ಪಾಸ್ ಆಗಿದ್ದಾರೆ ಅವ್ರಿಗೆಲ್ಲ ಸಣ್ಣ ಪ್ರೈಸ್ ಇರ್ತಾರೆ. ಮಿಸ್ ಮಾಡದಂತೆ ಒಂದಿನ ಫಿಕ್ಸ್ ಮಾಡ್ತೀನಿ, ಎಲ್ಲ ದಯವಿಟ್ಟು ಒಟ್ಟಿಗೆ ಬನ್ನಿ, ಅಲ್ಲಿ ಡಿಸ್ಕಸ್ ಮಾಡೋಣ. ಮುಂದೆ ಯಾವ ರೀತಿ UPSC ಎಕ್ಸಾಮ್ ಪಾಸ್ ಮಾಡುವುದು ಅನ್ನೋದನ್ನ ಮಾರ್ಗದರ್ಶನ ಕೊಡ್ತೀನಿ. ಮತ್ತೆ ಬೇರೆ ಮಕ್ಕಳಿಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಲ ಕರ್ನಾಟಕದಲ್ಲಿ ಸುಮಾರು 8 ರಿಂದ 8.5 ಲಕ್ಷ ಮಕ್ಕಳು 4ನೇ ಕ್ಲಾಸ್ ಓದ್ತಾ ಇದ್ದಾರೆ. ನಿಮಗೆ ಇನ್ನೂ 1 ವರ್ಷ ಟೈಮ್ ಇದೆ. ನೀವೇನಾರ ಟೈಮ್ ವೇಸ್ಟ್ ಮಾಡದಂತೆ ಮನೇಲೇ ಕೂತ್ಕೊಂಡು ಬಿಗಿಯಾಗಿ ಓದಿದ್ರೆ ನವೋದಯ ಸಿಲೆಬಸ್ ಇದೆಯಲ್ಲ 3 ಸಲ ರಿವಿಷನ್ ಮಾಡ್ಬೋದು. ಅದಕ್ಕೆ ಏನು ಮಾಡಿ ಅಂದರೆ, ಈ ರೀತಿ 8 ಬುಕ್ ಪ್ರಿಪೇರ್ ಮಾಡಿದ್ದೀನಿ ಆಯಿತಾ. ಈ ರೀತಿ 8 ನವೋದಯ ಪುಸ್ತಕನ ಪ್ರಿಪೇರ್ ಮಾಡಿದ್ದೀನಿ. ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಪರ್ಚೇಸ್ ಮಾಡಿಕೊಂಡು ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಹೇಳಿದ್ನಲ್ಲ, ಕೋಚಿಂಗ್ ಸೆಂಟ್ರ್ ಕೊಡೋ ಫೀಸಲ್ಲಿ ಒಂದು ಲ್ಯಾಪ್ಟಾಪ್ ತೊಗೊಳ್ಳಿ, ಕಂಪ್ಯೂಟರ್ ನಾಲೆಜ್ ಇಂಪ್ರೂವ್ ಆಗುತ್ತೆ. ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ 100% ಆಯಿತಾ. ನವೋದಯದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು ಸ್ಕೋರ್ ಮಾಡ್ಬೋದು.